ಅದೊಂದು ಕೊಂಚ ಹಿಂದುಳಿದ ಹಳ್ಳಿ. ಹೆಸರು ಬನ್ನಿಹಳ್ಳಿ. ಸಾಲುಗಟ್ಟಿ ಕಟ್ಟಿರುವ ಹಂಚಿನ ಮನೆಗಳ ನಡುವೆ ಅಲ್ಲೊಂದು ಇಲ್ಲೊಂದು ಮಹಡಿ ಮನೆ. ಇಳಿ ಸಂಜೆಯ ಹೊತ್ತಲ್ಲಿ ದೀಪ ಹೊತ್ತಿಸಿ ಜಗಲಿ ಮೇಲೆ ಕುಳಿತು ಎದುರು ಮನೆಯವರೊಂದಿಗೆ ಮಾತಿಗಿಳಿಯುವುದು ಊರಿನ ಹೆಣ್ಣು ಮಕ್ಕಳ ನಿತ್ಯ ಹವ್ಯಾಸ. ಹೊಲದ ಕೆಲಸ ಮುಗಿಸಿ ರಾತ್ರಿ ಗುಂಪುಗಟ್ಟಿ ನಾಳೆ ಕೆಲಸದ ಕುರಿತು ಚರ್ಚಿಸುವುದು ಮಧ್ಯಮ ವಯಸ್ಸಿನ ಹೆಂಗಸರ ಪದ್ಧತಿ. ಈ ಪದ್ಧತಿಗೆ ಗಂಡಸರು ಹೊರತಲ್ಲ. ಆ ಹಳ್ಳಿ ಅದೆಷ್ಟು ಹಿಂದುಳಿದಿದೆ ಎಂದರೆ ಕೆಲವರ ಮನೆಯಲ್ಲಿ ಇಂದಿಗೂ ವಿದ್ಯುತ್ ಸೌಲಭ್ಯವಿಲ್ಲ. ಆ ಊರಿನ ಕೇರಿಗೊಂದು ಪುಟ್ಟ ದೇವಸ್ಥಾನ. ದಿನ ಬೆಳಕರಿದರೆ ನಡೆಯುವುದಲ್ಲಿ ದೇವಿ ಪೂಜೆ. ಅಲ್ಲಿ ದೀಪ ಉರಿಯುವುದು ನಿಂತರೆ ಊರಿಗೆ ಬರಗಾಲ ಎಂಬುದು ಊರಿನ ಹಿರಿಯರ ನಂಬಿಕೆ. ಆ ಊರಿನ ದೌರ್ಭಾಗ್ಯವೆಂದರೆ ವಯಸ್ಸಿಗೆ ಬಂದ ಗಂಡು ಮಕ್ಕಳು ಶಾಲೆ ಬಿಟ್ಟು ಹೊಲಗದ್ದೆ ಎನ್ನುವವರೇ ಹೆಚ್ಚು. ಅಪ್ಪಿತಪ್ಪಿ ಯಾರಾದರೊಬ್ಬ ವಿದ್ಯಾಭ್ಯಾಸ ಮುಗಿಸಿದರೆ ಅವರಿಗವರೇ ವೇದಾಂತಿ ಎಂಬಂತೆ ವರ್ತಿಸುವರು. ಅಂತಹ ವಿದ್ಯಾವಂತ ಹೊಲದ ಕಡೆ ಮುಖ ಮಾಡದಿರುವುದು ಆ ಊರಿನ ಹಿಂದುಳುವಿಗೆ ದೊಡ್ಡ ಕಾರಣ ಎಂದರೆ ತಪ್ಪಾಗಲಾರದು. ಈ ಊರಲ್ಲಿ ಹೆಣ್ಣು ಮಕ್ಕಳನ್ನು ಸಭ್ಯತೆ ಹೆಸರಲ್ಲಿ ಕಟ್ಟಿ ಹಾಕುವುದೇ ಹೆಚ್ಚು. ಕೊಟ್ಟ ಮನೆಗೆ ಹೋಗುವ ಹುಡುಗಿಯನ್ನು ಜಾಸ್ತಿ ಓದಿಸಬಾರದು ಎಂಬ ಅಭಿಪ್ರಾಯ ಹಲವರದು. ಹಾಗಾಗಿ ಹರೆಯಕ್ಕೆ ಬರುವ ಹೆಣ್ಣು ಮಕ್ಕಳು ಪ್ರಪಂಚ ಜ್ಞಾನ ತಿಳಿಯುವ ಮೊದಲೇ ಮದುವೆ ಎಂಬ ಬಂಧನಕ್ಕೆ ಒಳಗಾಗುತ್ತಿದ್ದರು. ಒಮ್ಮೆ ಮದುವೆ ಆಯಿತೆಂದರೆ ಅದೇನಾದರೂ ಸರಿ, ಅಲ್ಲೇ ಇರಬೇಕು ಎಂಬ ಹಿರಿಯರು ಹೆಣ್ಣಿಗೆ ಕಷ್ಟವೆಂದಾಗ ಒಂದಾಗಿ ಬಂದು ನ್ಯಾಯ ದೊರಕಿಸಿಕೊಡುವುದು ಸಮಾಧಾನಕರ. ಪ್ರೀತಿಯ ಪಾರಿವಾಳ ಹರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಕರ್ಕಶ ಧ್ವನಿಯಲ್ಲಿ ಹಾಡುತ್ತಿದ್ದ ಆತ ರಸ್ತೆ ಪಕ್ಕ ತನ್ನ ಟ್ರ್ಯಾಕ್ಟರ್ ನಿಲ್ಲಿಸಿ ಆಗ ತಾನೇ ಕಾಲೇಜು ಮುಗಿಸಿ ಬರುತ್ತಿದ್ದ ಹುಡುಗಿಯರನ್ನು ಚುಡಾಯಿಸುತ್ತಿದ್ದ. ಥೂ, ಊರಲ್ಲಿ ಯಾರ್ಯಾರು ಏನೇನೋ ಬಂದು ಉರುಳ್ಕೊಂಡು ಹೋಗ್ತಾ ಇದ್ದಾವೆ. ಇವನ್ಯಾಕೆ ಹಾಳಾಗಿ ಹೋಗ್ಬಾರ್ದು. ಇವನ್ ಬಾಯಿ ಮಣ್ಣು ಹಾಕ. ದಿನ ಇಲ್ಲೇ ಸಾಯ್ತಾನೆ ಕಲಿ ಹಿಡ್ದವನು, ಹಾಳಾದವನು. ಇವನ್ ಮುಖ ನಾಯಿ ನೆಕ್ಲಿ, ಇವನ್ ಹೆಣ ಎತ್ಲಿ. ಕಾಲೇಜು ಮುಗಿಸಿ ಎದೆಗೆ ಬುಕ್ಸ್ ಅವಚಿಕೊಂಡು ಹೋಗುತ್ತಿದ್ದ ಹುಡುಗಿಯರು ಆತನಿಗೆ ವಿಧ ವಿಧ ಶಾಪ ಹಾಕುತ್ತಿದ್ದರು. ಅವರು ಬೈಯುವುದಕ್ಕೂ ಆತ ಮಾಡುವುದಕ್ಕೂ ಸರಿಯೇ ಎನ್ನಬಹುದು. ದಿನಾ ಸಂಜೆ ಕೆಲಸ ಮುಗಿಸಿ ಅಲ್ಲಿ ಬಂದು ನಿಂತು ಹುಡುಗಿಯರನ್ನು ಚುಡಾಯಿಸುವುದು, ರೇಗಿಸುವುದು ಆತನ ದಿನಚರಿಯಲ್ಲೊಂದು. ಕೊಂಚ ಸಮಯಕ್ಕೆ ಜೊತೆಯಾದರೂ ಆತನ ಸ್ನೇಹಿತರು. ಹಾಡು ಜೋರಾಯಿತು. ಹುಡುಗಿಯರು ರಸ್ತೆ ತೊರೆದು ಗದ್ದೆ ನಡುವೆ ನಡೆದು ಹೋಗತೊಡಗಿದರು. ಹುಡುಗಿಯರ ಪಾಡು ನೋಡಿ ಕೇಕೆ ಹಾಕಿ ನಗತೊಡಗಿದರು ಹುಡುಗರು. ಲೇ ರಾಮ, ನಿನ್ ಪಾಲಿನ ಚಾಮುಂಡ್ ಬರಕತ್ಯಾಳೆ. ಕೈ ಸಿಕ್ಕ್ರಿ ಇವತ್ ನಮ್ ಹೆಣನ ಕೆಡುತ್ತಾಳೋ ಯಪ್ಪ. ನಾವಲ್ಲೇ. ಟ್ರ್ಯಾಕ್ಟರ್ ಕೆಳಜಿಗಿದ ಹುಡುಗರು ಗದ್ದೆಗೆ ಓಡಿದರು. ಆದರೆ ರಾಮ ಮಾತ್ರ ಅಲ್ಲೇ ಗಟ್ಟಿಯಾಗಿ ನಿಂತಿದ್ದ. ಬರುತ್ತಿದ್ದವಳನ್ನು ನೋಡುತ್ತಿದ್ದ. ಹುಟ್ಟಿರುವುದು ಬಿಳಿ ಸೀರೆ, ಕೈಗೊಂದು ಚೈನ್ ವಾಚ್, ಹೆಗಲಲ್ಲಿ ವ್ಯಾನಿಟಿ ಬ್ಯಾಗ್, ಹಣೆಯಲ್ಲಿ ಕಂಡೂ ಕಾಣದ ಕಪ್ಪು ಬೊಟ್ಟು, ಕೊರಳಲ್ಲಿ ಒಂದೆಳೆ ಚಿನ್ನದ ಸರ. ಅದಿಷ್ಟೇ ಅವಳ ಅಲಂಕಾರ. ಉದ್ದ ಜಡೆ ಹಿಂದಕ್ಕೆ ಮುಂದಕ್ಕೆ ತಳ್ಳುತ್ತಾ ಬರುತ್ತಿದ್ದಳು ಅವಳು. ಏನವ ಬಿಳಿ ಸೀರೆ ಟೀಚರವ, ಶಾಲೆಗೆ ಮಕ್ಳಿಗೆ ನೀನ್ ಪಾಠ ಮಾಡ್ತೀಯ ಅಥವಾ ಮಕ್ಳು ನಿಂಗ್ ಪಾಠ ಮಾಡ್ತಾವ? ಅವನ ಪ್ರಶ್ನೆಗೆ ಕಣ್ಣಲ್ಲೇ ಹೆದರಿಸಿದಳು ಹುಡುಗಿ. ಓ, ಅರ್ಥ ಆತ್ ಬಿಡವಾದ್ಯಮ್ಮವ, ನೀನ ಮಾಡ್ತಿ ಪಾಠನ. ಅದ್ಬಿಡು, ಏನಂತ ಮಾಡ್ತಿ ಪಾಠನ? ವಯಸ್ಸಿ ಬಂದ ಮದುವೆ ಆಗಿ ಗಂಡನ ಹೆಂಗ್ ನುಂಗಿ ನೀರು ಕುಡಿಬೇಕು ಅಂತ ಹೇಳ್ತೀಯನು ಎಂದ ವ್ಯಂಗ್ಯದಲ್ಲಿ. ಏಯ್ ಪೋಲಿ, ಬಾಯಿ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕೈ ಕಾಲ್ ಮುರಿತೀನಿ ಗದರಿದಳು. ಸಾಕು, ಹೋಗ್ ಮನಿಗೆ. ನಿಮ್ಮವು ಬೇಸಿಟ್ಟಿರ ಕೋಳಿ ಕಾಲ್ ಮುರಿ. ಅವಳ ಉದ್ದ ಜಡೆ ಹಿಡಿದೆಳೆದು ಮುಂದೆ ತಳ್ಳಿದ. ಹಾಳಾಗ್ ಹೋಗು ಮನಿ ಹಾಳ ಎಂದವಳು ಮುಂದೆ ನಡೆದಳು. ಆಗ ನಿಮ್ಮವನ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡಿದ. ದೊಡ್ಡಸ್ತಿಕೆ ತೊರೆದು ಸಾಮಾನ್ಯರಂತೆ ಬದುಕುತ್ತಿರುವ ಕುಟುಂಬದ ಹೆಸರೇ ದೊಡ್ಮನೆ ಕುಟುಂಬ. ಆ ಕುಟುಂಬದ ಹಿರಿಯ ತಲೆ ರಾಮಪ್ಪ ಹಾಗೂ ಆತನ ಹೆಂಡತಿ ಶಾಂತಕ್ಕ. ಇವರ ಇಬ್ಬರು ಮಕ್ಕಳಲ್ಲಿ ಹಿರಿಯವರು ನಾಗಪ್ಪ ಹಾಗೂ ಕಿರಿಯವಳು ಸಾವಿತ್ರಿ. ಎರಡೂ ಮಕ್ಕಳನ್ನು ಮದುವೆ ಮಾಡಿದ ನಂತರ ಶಾಂತಕ್ಕ ಹಾಗೂ ರಾಮಪ್ಪ ಇಬ್ಬರು ವಿಧಿಯ ಕರೆಗೆ ಹೋಗೊಟ್ಟು ತುಸು ಬೇಗನೆ ಇಹಲೋಕ ತ್ಯಜಿಸಿದರು. ಮೊದಲು ಮದುವೆಯಾಗಿದ್ದ ಸಾವಿತ್ರಿ ಹಾಗೂ ಪತಿ ಬಸಯ್ಯನಿಗೆ 5 ವರ್ಷವಾದರೂ ಮಕ್ಕಳಾಗಿರಲಿಲ್ಲ. ಆದರೆ ಸಾವಿತ್ರಿ ಮದುವೆಯಾಗಿ 6 ತಿಂಗಳ ಅಂತರದಲ್ಲಿ ಮದುವೆಯಾಗಿದ್ದ ನಾಗಪ್ಪ ಹಾಗೂ ಪತ್ನಿ ಸುಜಾತಳಿಗೆ ಒಂದೇ ವರ್ಷಕ್ಕೆ ಮುದ್ದಾದ ಗಂಡು ಮಗು ಜನಿಸಿತ್ತು. ತನ್ನ ಮಗು ಅಪ್ಪನ ಮುಖಲಕ್ಷಣ ಹೊಂದಿದೆ ಎಂದು ಅದೇ ಹೆಸರಿಡಲು ನಿರ್ಧರಿಸಿದ ನಾಗಪ್ಪ ರಾಮ ಎಂದು ನಾಮಕರಣ ಮಾಡಿದ್ದರು. ಅಣ್ಣನ ಮಗುವಿನೊಂದಿಗೆ ಕಾಲ ಕಳೆಯುತ್ತಿದ್ದ ಸಾವಿತ್ರಿಗೆ ಬಹಳ ಕಾಡುತ್ತಿತ್ತು ಮಕ್ಕಳಿರದ ನೋವು. ಅವಳ ಪ್ರಾರ್ಥನೆಗೆ ಕೊನೆಗೂ ಅಸ್ತು ಎಂದ ದೇವರು ಹೆಣ್ಣು ಮಗುವೊಂದನ್ನು ಕರುಣಿಸಿದ್ದ. ಅಣ್ಣ ತನ್ನ ಮಗನಿಗೆ ತಂದೆಯ ಹೆಸರಿಟ್ಟನೆಂದು ಆಕೆಯೂ ಸಹ ತಾಯಿ ಹೆಸರಿಡಲು ನಿರ್ಧರಿಸಿದಳು.
ಆದರೆ ಈಗಿನ ಕಾಲದ ಹುಡುಗಿಗೆ ಶಾಂತಕ್ಕ ಎಂಬ ಹೆಸರು ಸರಿಯಾಗುವುದಿಲ್ಲ. ಕೊಂಚ ಬದಲಿಸಿ ಶಾಂತಿ ಎಂದು ಹೆಸರಿಟ್ಟರು. ಆದರೆ ಕಾಲ ಅವರೊಂದಿಗೆ ಹಾಗೇ ಉಳಿಯಲಿಲ್ಲ. ಅಣ್ಣ ತಂಗಿ ಒಂದೇ ಬೀದಿಯ ಎದುರು ಬದುರು ಮನೆ ಮಾಡಿಕೊಂಡು ಅಪ್ಪ ಮಾಡಿಟ್ಟ ಜಮೀನು ನೋಡಿಕೊಂಡು ಜೀವನ ನಡೆಸುತ್ತಿದ್ದರು. ಆದ್ದರಿಂದ ಒಟ್ಟಿಗೆ ಬೆಳೆದರು ಶಾಂತಿ ಹಾಗೂ ರಾಮ. ಅದೊಂದು ದಿನ ರಾಮ ಮತ್ತು ಶಾಂತಿ ಮದುವೆ ಆಟವಾಡುತ್ತಿದ್ದಾಗ ಅದೇ ಗದ್ದೆ ಬದಿಯ ದೇವರ ಮೂರ್ತಿಯಲ್ಲಿದ್ದ ತಾಳಿಯನ್ನು ನಿಜವಾಗಲೂ ಕಟ್ಟಿಬಿಟ್ಟಿದ್ದ ರಾಮ. ವಿಷಯ ತಿಳಿಯುತ್ತಲೇ ಸಿಡಿದೆದ್ದ ಬಸಯ್ಯ ತನ್ನ ಭಾವನೊಂದಿಗೆ ಜಗಳಕ್ಕೆ ಬಿದ್ದ. ಅದೆಷ್ಟೋ ಜನ ತಿಳಿ ಹೇಳಿದರೂ ಬಸಯ್ಯ ಕೇಳಲಿಲ್ಲ. ನಿನ್ ಮಗ ಹುಟ್ಟು ಪೋಲಿ ಅಂತವ್ ನನ್ ಮಗಳಿಗೆ ತಾಳಿ ಕಟ್ಯಾನ, ಇದೆಲ್ಲ ನಿಮ್ದ ಪಾಠ ಐತಿ. ನನ್ ಮಗಳು ಬಾಳೆ ಕೆಡ್ಸಕಂತನ ಹುಟ್ಟ್ಯಾನವ ಎಂದು ನಾಲಿಗೆ ಹರಿಬಿಟ್ಟ ಬಸಯ್ಯ ಮಗಳಿಗೆ ತಾಳಿ ಕಿತ್ತೆಸೆಯಲು ಸೂಚಿಸಿದ. ಅಲ್ಲಿಂದ ಎರಡು ಚಂದದ ಕುಟುಂಬಗಳ ನಡುವೆ ದೊಡ್ಡ ಬಿರುಕು ಮೂಡಿತು. ಒಂದು ರೀತಿಯ ದ್ವೇಷ ಅಸೂಯೆ ಕೂಡ ಅಲ್ಲಿ ಬಂದು ನೆಲೆಸಿತು. ಬಸಯ್ಯನ ಶಾಪವೋ ಏನು, ಶಾಂತಿ ದೂರಾಗುತ್ತಲೇ ಹುಟ್ಟು ತರಲೆಯಾಗಿ ಬೆಳೆದ ರಾಮ. ಇತ್ತ ಬಸಯ್ಯ ಅವರಿಗೆ ದೊಡ್ಡಸ್ತಿಕೆ ಬೇಕೆಂದು ತನ್ನ ಗತ್ತು ಗೌರವ ಉಳಿಸಿಕೊಳ್ಳಲು ಮಗಳಿಗೆ 18 ತುಂಬುತ್ತಲೇ ಕೇಳಿ ಬಂದ ದೊಡ್ಡ ಶ್ರೀಮಂತ ಮನೆತನ ಸಂಬಂಧಕ್ಕೆ ಒಪ್ಪಿಗೆ ಸೂಚಿಸಿಬಿಟ್ಟರು. ಆದರೆ ಆಗ ತಾನೇ PUC ಮುಗಿಸಿದ್ದ ಶಾಂತಿಗೆ ಮದುವೆ ಇಷ್ಟವಿರಲಿಲ್ಲ. ಗಂಡನ ಮಾತಿಗೆ ಕಟ್ಟು ಬಿದ್ದು ಸಾವಿತ್ರಿ ಮಗಳ ಬಳಿ ಬಂದು, ನೋಡುವ, ಇದು ನಿಮ್ಮ ಅಪ್ಪಾಜಿ ಮರ್ಯಾದಿ ಮಾತೈತಿ. ನೀ ಬ್ಯಾಡ ಅಂದ್ರ ನಿಮ್ಮಪ್ಪ ಈ ಊರಾಗ ತಲಿ ಎತ್ಗೆನ್ ತಿರ್ಗಾಡಂಗಿಲ್ಲ, ಯೋಚನೆ ಮಾಡ ಎಂದಳು. ದಾರಿ ಕಾಣದೆ ಮದುವೆಗೆ ಒಪ್ಪಿಗೆ ಕೊಟ್ಟಳು ಶಾಂತಿ. ಸುಜಾತ ಹಾಗೂ ನಾಗಪ್ಪ ಹೊಟ್ಟೆ ಉರಿದುಕೊಳ್ಳಲೆಂದು ನೀರಿನಂತೆ ಹಣ ಖರ್ಚು ಮಾಡಿ ಮದುವೆ ತಯಾರಿ ಮಾಡಲಾಯಿತು. ಮನೆಗೆ ಸೇರಿದ್ದ ಸುಜಾತಾಳ ತಂಗಿಯರಿಬ್ಬರು ಮದುವೆ ತಯಾರಿ ನೋಡಿ ಬಂದು ಹೇಳಿ ಹೇಳಿ ಸುಜಾತಾಳ ಹೊಟ್ಟೆ ಉರಿಸುತ್ತಿದ್ದರು. ಮದುವೆ ವಿಜೃಂಭಣೆಯಿಂದ ನಡೆಯಿತು. ಆದರೆ ಸಾವಿರ ಶಾಪದ ಮದುವೆಗೆ ಆಯಸ್ಸು ಬಹಳ ಕಡಿಮೆ ಇತ್ತು. ಹುಡುಗಿಯನ್ನು ಮನೆಗೆ ತುಂಬಿಸಿಕೊಂಡ ದಿನವೇ ಹೃದಯಾಘಾತದಿಂದ ಕುಳಿತಲ್ಲೇ ವ್ರತಪಟ್ಟ ಶಾಂತಿಯ ಗಂಡ. ಕಾಲ್ಗುಣದ ಕಳಂಕ ಹೊತ್ತು ತವರು ಸೇರಿದ ಶಾಂತಿ ದಿನವೂ ಜನರ ಕೊಂಕು ಬಾಯಿಗೆ ಆಹಾರವಾಗತೊಡಗಿದಳು. ಮಗಳು ವಿಧವೆಯಾಗುತ್ತಲೇ ಬಸಯ್ಯನ ಅಹಂಕಾರ ನೆಲಕಚ್ಚಿತು. ಊರಲ್ಲಿ ಮದುವೆ, ದೇವರ ಕಾರ್ಯ, ನಾಮಕರಣ ಯಾವುದಕ್ಕೂ ಶಾಂತಿಗೆ ಪ್ರವೇಶವಿರಲಿಲ್ಲ. ಮಗಳ ಸ್ಥಿತಿ ಸಹಿಸದ ಬಸಯ್ಯ ಗಟ್ಟಿ ಮನಸ್ಸು ಮಾಡಿ ಆಕೆಯನ್ನು ಪುನಃ ಓದಲು ಕಳುಹಿಸಿದ. ಅದೇ ಹಳೆ ಖುಷಿಯಲ್ಲಿ ಮತ್ತೆ ಓದಿನ ಕಡೆ ಮುಖ ಮಾಡಿದ ಹುಡುಗಿಗೆ ದೊಡ್ಡ ಹಿಂಸೆಯಾಗಿದ್ದ ರಾಮ. ಗೊತ್ತಾಗದ ಸುಮ್ಮನ ಕಟ್ಟಿದ ತಾಳಿಗೆ ಅದೇನ್ ದೌಲತ್ತು